ಎಲ್ಲರಿಗೂ ಮೇಘನ ರಜತ್ ಮಾಡುವ ನಮಸ್ಕಾರಗಳು. ಆಲ್ ಇನ್ ಒನ್ ದೀಪ್ ಚಾನೆಲ್ಗೆ ಸ್ವಾಗತ. ಪ್ರತಿದಿನ ತೊಗರಿಬೇಳೆ ಬಳಸಿ ತರಹ ವಿಧ ವಿಧದ ಸಾರುಗಳನ್ನ ತಿಂದಿದ್ದೀರಾ. ನಾನು ಇವತ್ತು ಡಿಫ್ರೆಂಟ್ ಆಗಿ ಕಡಲೆಬೇಳೆನ ಬಳಸಿ ಹೇಗೆ ಸಾರು ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ಸ್ವಾದ ಹೋಳಿಗೆ ಸಾರು ತರನೇ ಬರುತ್ತೆ, ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ವಿಧವಾಗಿ ಹೇಗೆ ಮಾಡ್ಕೊಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಇದರ ಸಾಮಗ್ರಿಗಳನ್ನೆಲ್ಲನೂ ನೋಡಿ ಹೇಗೆ ಸಾರು ಮಾಡೋದು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಕರ್ನಾಟಕದ ಮನೆಯ ಅಡುಗೆಯಲ್ಲಿ ನಮ್ಮ ರುಚಿಯ ಕಥೆ ಹಾಡಲಿ ಪುನಃ ಪುನಃ. ಹುತ್ತೂರಿನ ಅನ್ನದ ಗರಳು, ಅಮ್ಮ ಕೈದ ಮಮತೆಯ ಹರಳು, ಬಿಸಿಬೇಳೆ ಬಾತ್ನ ಸುಗಂಧ ಮನದಾಳಕ್ಕೆ ತರುವ ಸೊಗಸು. ನಿಂಬೆ ಸ್ವಾದ ಹಳದೈ ಹೊಳಪು, ಚಿತ್ರಾನ್ನದಲ್ಲಿ ನೆನಪಿನ ನಾಗು, ಮನೆ ಮನೆ ತಿನಿಸಿನ ರಸ ಸವಿಯಲಿ ಮಾಮರೂಟವೇ ನಿಜ ಸಮೃದ್ಧಿ. ಸಾರು ಸಂಬಾರಿನ ಪರಿಮಳ ಬರಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಡಲೆಬೇಳೆ ಸಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದು ಅರ್ಧ ಕಪ್ಪು ಕಡಲೆಬೇಳೆ, 5 ರಿಂದ 6 ಜನ ತಿನ್ನುವಷ್ಟು ಸಾರು, 2 ಹೊತ್ತಿಗೆ ತಿನ್ನುವಷ್ಟು ಸಾರು ನಾನು ಮಾಡ್ತಾ ಇರೋದು. ಈ ಅರ್ಧ ಕಪ್ ಕಡಲೆಬೇಳೆನ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ನೆನೆಸಿ, ಒಂದು 3 ವಿಸಲ್ ಕೂಗಿಸಿ ಅದನ್ನ ಬೇಯಿಸಿ ಇಟ್ಕೋಬೇಕು. ಕಡಲೆಬೇಳೆ ಸಾರಿಗೆ ಹುರಿಯೋಕ್ಕೆ ಬೇಕಾದಂಥ ಪದಾರ್ಥಗಳು: ಮೊದಲು ಒಣಕೊಬ್ಬರಿಯನ್ನು ಗ್ಯಾಸ್ ಮೇಲೆ ಇಟ್ಟು ಸುಡಬೇಕು. ಅದು ಸುಟ್ಟ ಮೇಲೆ ಒಂದು ಈರುಳ್ಳಿನ ಗ್ಯಾಸ್ ಮೇಲೆ ಇಟ್ಟು ಸುಡಬೇಕು. ಈ ಥರ ಸ್ವಲ್ಪ ಅದು ಸುಟ್ಟು ಸ್ವಲ್ಪ ಕರ್ರಗಾಗತ್ತೆ, ಅಲ್ಲಿ ತನಕ ಅದನ್ನು ಸುಡಬೇಕು. ಈರುಳ್ಳಿಯನ್ನು ಯಾವ ರೀತಿ ನೀವು ಗ್ಯಾಸ್ ಮೇಲೆ ಸುಟ್ರಲ್ಲ ಅದೇ ರೀತಿನೇ ಬೆಳ್ಳುಳ್ಳಿಯನ್ನು ಸುಡಬೇಕು. ಇದು ಮೇಲ್ಗಡೆ ಸಿಪ್ಪೆ ಸ್ವಲ್ಪ ಕರ್ರಗಾಗಿ, ಒಳಗಡೆ ಇರುವ ಬೆಳ್ಳುಳ್ಳಿಯು ಸ್ವಲ್ಪ ಸುಡಬೇಕು, ಬೇಯಬೇಕು. ಅದು ಹುರಿಯಲು ಬೇಕಾದ ಪದಾರ್ಥಗಳಲ್ಲಿ ಧನಿಯಾ 2 ಚಮಚ, ಜೀರಿಗೆ 1 ಚಮಚ, ಮೆಂತೆ 1/4 ಚಮಚ, ಇವು 3 ಪದಾರ್ಥಗಳನ್ನು ಹಾಕಿ ಎಣ್ಣೆ ಹಾಕದೇನೆ ಹುರಿಯಬೇಕು. ಧನಿಯಾ, ಜೀರಿಗೆ, ಮೆಂತೆ ಕಂದು ಬಣ್ಣ ಬರುವವರೆಗೆ ಹುರ್ಕೊಂಡು ಇದನ್ನ ಮಿಕ್ಸಿ ಒಳಗಡೆ ತಕ್ಕೋಬೇಕು. ನಂತರ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ, ಅರ್ಧ ಚಮಚ ಶಾಜೀರಿಗೆ, 4 ಕಾಳುಮೆಣಸು, ಸ್ವಲ್ಪ ಕಲ್ಲು ಹೂವು, 3 ಲವಂಗ, ಚಕ್ರ ಮೊಗ್ಗು 3 ಎಸಳು, ಮರಾಠ ಮೊಗ್ಗು 1, ಹಾಗೂ ಚಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ. ಇವಿಷ್ಟು ಪದಾರ್ಥಗಳನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರಿದು ತಕ್ಕೋಬೇಕು. ಇದನ್ನು ಸಹ ಮಿಕ್ಸಿ ಒಳಗಡೆ ಹಾಕಬೇಕು. ಮಿಕ್ಸಿ ಜಾರಿಗೆ ಹುರಿದಿಟ್ಟ ಪದಾರ್ಥಗಳನ್ನು ಹಾಕಿ ಅದರೊಟ್ಟಿಗೆ ಸುಟ್ಟ ಕೊಬ್ಬರಿ, ಸುಟ್ಟ ಈರುಳ್ಳಿ, ಸುಟ್ಟ ಬೆಳ್ಳುಳ್ಳಿಯನ್ನು ಸೇರಿಸಬೇಕು. ನಂತರ ಕೊತ್ತಂಬರಿ, ಸ್ವಲ್ಪ ಶುಂಠಿಯನ್ನು ಹಾಕಬೇಕು. ನಂತರ ಒಂದು 1/4 ಚಮಚ ಇಂಗನ್ನು ಸೇರಿಸಬೇಕು. ನಂತರ ಇದಿಷ್ಟನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಕಡಲೆಬೇಳೆ ಸಾರಿಗೆ ಮಾಡಲು ಒಗ್ಗರಣೆ: ಎಣ್ಣೆ 2 ಚಮಚ, ಅದಕ್ಕಾದ ನಂತರ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಚಟಪಟ ಸಿಡಿದ ಮೇಲೆ
8ರಿಂದ 10 ಎಸಳು ಕರಿಬೇವು, ಒಂದು ಸಣ್ಣ ಈರುಳ್ಳಿಯನ್ನು ಸ್ವಲ್ಪ ದಪ್ಪ ದಪ್ಪ ಹಾಗೆ ಹೆಚ್ಚಿರೋದು ಅದನ್ನು ಒಗ್ಗರಣೆ ಮಾಡಬೇಕು. ಈರುಳ್ಳಿಯು ಸ್ವಲ್ಪ ಕಂದು ಬಣ್ಣ ಬರೋದವರೆಗೆ ಸ್ವಲ್ಪ ಹುರ್ಕೋಬೇಕು. ಈರುಳ್ಳಿಯು ಬೆಂದ ಮೇಲೆ 3/4 ಚಮಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ, ಸ್ವಲ್ಪ ಇಂಗನ್ನು ಸೇರಿಸಿ ಹುರಿದುಕೊಳ್ಳಬೇಕು. ನಂತರ ಅದಕ್ಕೆ ಎಲ್ಲ ಪದಾರ್ಥಗಳನ್ನು ಹುರಿದು ನೀರನ್ನು ಬೆರೆಸಿ ಮಿಕ್ಸ್ಚರ್ ಮಾಡಿದ ಪದಾರ್ಥವನ್ನು ಇದಕ್ಕೆ ಸೇರಿಸಬೇಕು. ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಮಾಡಿದ ಪದಾರ್ಥಗಳನ್ನು ಸೇರಿಸಬೇಕು. ನಂತರ ಕಡಲೆಬೇಳೆಯನ್ನು ಬೇಯಿಸಿ ಅದನ್ನು ರುಬ್ಬಿಟ್ಟ ನೀರನ್ನು ಈ ಸಾರಿಗೆ ಸೇರಿಸಬೇಕು. ನಂತರ ಇದಕ್ಕೆ ಹುಣಸೆ ಹುಳಿಯು, ನೆನೆಸಿಟ್ಟ ಹುಣಸೆ ಹುಳಿಯು ಸಾರಿಗೆ ಹಿಂಡಬೇಕು. ನಂತರ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಸ್ವಲ್ಪ ತುರಿದಿಟ್ಟ ಕಾಯಿ ತುರಿ ಹಾಗೂ ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿಯನ್ನು ಸೇರಿಸಬೇಕು. ಕಡಲೆಬೇಳೆ ಸಾರು ಅನ್ನದ ಒಟ್ಟಿಗೆ ಸವಿಯಲು ಸಿದ್ಧ. ಥ್ಯಾಂಕ್ ಯು. ರುಚಿಕರ ಸಾರನ್ನು ಬಿಸಿಯಾದ ಅನ್ನ ಅಥವಾ ಮುದ್ದೆಯೊಂದಿಗೆ ಸೇವಿಸಿ ಸವಿಯಿರಿ. ದೋಸೆ ತಟ್ಟೆಯ ಚಿಕ್ಕ ಚಪ್ಪಾಳೆ, ಬೆಣ್ಣೆ ಕರಗಿ ನಗುವ ಬೆಳಕು, ಮಸಾಲೆ ದೋಸೆಯ ಮಧ್ಯೆ ಓಡೋ ರುಚಿ, ಮೈಸೂರು ದೋಸೆಯ ಸಿಹಿ ಹೊಳಪು, ಇಡ್ಲಿ ವಡೆಯ ಜೋಡಿ ತೋಲೊಳಗಿಂದ ಪಲ್ಯದ ಪಚ್ಚೆ ಸವಿಯ ಹಾಡು.